ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಚಾರದ ಬಗ್ಗೆ ಮಾತಾಡಲೇಬೇಕು ಅನಿಸ್ತು, ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ಗನ್ಸ್ದಂಗೆ ನಿಮಗೂ ಈ ವಿಚಾರದ ಬಗ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಿರುತ್ತೆ, ಯಾಕೆ ನಮ್ಮ ದೇಶದಲ್ಲಿ ಬಡವರಾಗಿ ಉಳ್ಕೊಂತಾರೆ, ಶ್ರೀಮಂತರಾಗಿ ಉಳ್ಕೊಂತಾರೆ ಅಂತ. ಐಮ್ ನಾಟ್ ಟೆಲಿಂಗ್ 100%. ಮೋಸ್ಟ್ ಆಫ್ ದ ಪೀಪಲ್ ಹಂಗೆ ಇರುತ್ತೆ. ಬಡವರಾಗೇ ಇರ್ತಾರೆ, ಶ್ರೀಮಂತರಾಗೇ ಇರ್ತಾರೆ. ಸೊ ಅಂಥದ್ದೇ ಒಂದು ವಿಚಾರ ಫಸ್ಟ್ ಹೇಳ್ಬಿಡ್ತೀನಿ. ಹಂಗಂತ ನಾನೊಬ್ಬ ಬಡವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಲಂಡನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ, ನಮ್ಮ ದೇಶ ಅಂತ ಬಂದಾಗ ನಾವು ಆ ನ್ಯೂಸ್ನ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಫಾಲೋ ಮಾಡ್ತಾ ಇರ್ತೀವಿ. ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಒಂದು 2-3 ಇಯರ್ಸ್ ಇಂದ ನಾನು ನ್ಯೂಸಲ್ಲಿ ನೋಡ್ತಾನೆ ಬರ್ತಾ ಇದ್ದೀನಿ. KPSC ವಿಚಾರ. KPSC ಅವ್ರಿಗೆ ನಮಗೆಲ್ಲ ಗೊತ್ತಿರೋದ್ರಂಗೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬರಲ್ಲ, ಕೋಟಿಗೆ ಜಾಬ್ಸ್ನ ಸೆಲ್ ಮಾಡ್ಕೊತಾರೆ, ಅದೆಲ್ಲ ಗೊತ್ತಿದೆ. ಸೊ ರೀಸೆಂಟ್ ಆಗಿ ಈ ವಿಚಾರವಾಗಿ ಸೆಷನ್ ಅಲ್ಲಿ ಕೂಡ ಕೆಲವೊಬ್ರು ರೈಸ್ ಮಾಡಿದ್ರು. ಸೊ ಇದು ತುಂಬಾ ವರ್ಷಗಳಿಂದ, ತುಂಬಾ ಕಾಲದಿಂದ KPSC ಲಿಂದ ಭ್ರಷ್ಟಾಚಾರ ನಡೀತಾನೆ ಇದೆ. ನಾವು ಬಡ ಮಕ್ಕಳಿಗೆ ಏನಾರ ಆಗ್ಲಿ ಒಂದು ಹೆಲ್ಪ್ ಮಾಡಬೇಕು, ಅವ್ರಿಗೆ ಜಾಬ್ ಸಿಗ್ಬೇಕು ಅಂತ ಹೇಳಿ ತೆಗೆದ್ರು. ಆಮೇಲೆ ಎಲ್ಲಾ ಡಿಸ್ಕಷನ್ ಆಗಿ ಕೊನೆಗೆ ಫೈನಲ್ ಆಗಿ ಅದಕ್ಕೆ ಆನ್ಸರ್ ಬಂದಾಗ ಗೊತ್ತಾಯ್ತು ನನಗೆ, ಓಕೆ, ಯಾವುದೇ ಕಾರಣಕ್ಕೂ ಬಡ ವಿದ್ಯಾರ್ಥಿಗಳಿಗೆ, ದುಡ್ಡು ಇಲ್ಲದೆ ಇರೋರಿಗೆ ಈ ಕೆಲಸ ಸಿಗಕ್ ಚಾನ್ಸೇ ಇಲ್ಲ. ನೀವು ಇಟ್ ಈಸ್ ಅ ಪ್ರೀ ಪ್ಲಾನ್. ಹೇಳ್ತೀನಿ ಕೇಳಿ, ಇದೊಂದು ಪ್ರೀ ಪ್ಲಾನ್. ಇದನ್ನ ಮುಚ್ಚಾಕಕ್ಕೆ ಏನೆಲ್ಲ ಮಾಡಕ್ಕಾಗುತ್ತೆ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈ ಏನು KPSC ಅವ್ರು ಭ್ರಷ್ಟಾಚಾರ ಮಾಡಿ ದುಡ್ಡು ಹೊಡೆದಿರ್ತಾರೆ, ಅದು KPSC ಅವ್ರಿಗೆ ಮಾತ್ರ ಹೋಗಿರಲ್ಲ, ಅಲ್ಲಿ ಕೂತಿರೋ ಎಷ್ಟೋ ಪೊಲಿಟಿಷಿಯನ್ಸ್ ಹೋಗಿದೆ, ಎಲ್ರಿಗೂ ಹೋಗಿರಲ್ಲ. ಎಷ್ಟೋ ಪೊಲಿಟಿಷಿಯನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವರೆಲ್ಲ ಅದನ್ನ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾರೇ ಅವನು ಕೃಷ್ಣ ಬೈರೇಗೌಡ ಇದು ಈ ವಿಚಾರವಾಗಿ ರೈಸ್ ಮಾಡಿದಾಗ ಒಂದೇ ಒಂದು ಮಾತು, ಆಯ್ತು ಇಷ್ಟು ವರ್ಷ ಆಗಿದೆ, ಇನ್ ಮುಂದೆ ಆಗದೆ ಇರೋ ತರ ನಾವು ನೋಡ್ಕೊಂತೀವಿ. ಈ ಸತಿ ಆಗಿರೋ ಈ ಭ್ರಷ್ಟಾಚಾರನ ತನಿಖೆ ಮಾಡಿಸಿ ಈ ಎಕ್ಸಾಮ್ನ ಫುಲ್ ಕ್ಯಾನ್ಸಲ್ ಮಾಡಿ, ಮೊದ್ಲಿಂದನೂ ಈ ಎಕ್ಸಾಮ್ಗೆ ಎಲ್ಲರಿಗೂ ಗೊತ್ತಿದೆ, ಪ್ರಿಲಿಮ್ಸ್ ಇಂದನೂ ತೊಂದರೆಗಳಿದೆ, ಪ್ರಿಲಿಮ್ಸ್ ಇಂದನೂ ಸರಿಯಾಗಿ ನಡೆದಿಲ್ಲ, ರೀ ಎಕ್ಸಾಮ್ ಮಾಡಿಸ್ತೀವಿ ಅಂತೇಳಿ ಆ ಬಡವರು ಕಷ್ಟಪಟ್ಟು ಓದಿರೋ ಮಕ್ಳಿಗೆ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ದೊಡ್ಡವರಾಗ್ತಾ ಇದ್ರಿ ನೀವು. ಅದು ಬಿಟ್ಬಿಟ್ಟು ಮೊದ್ಲು ಹಿಂಗೆ ನಡೆದಿದೆ, ಮೊದ್ಲು ಭ್ರಷ್ಟಾಚಾರ ಆಗಿದೆ, ಮೊದ್ಲು ತನಿಖೆ ಆಗಿದೆ, ಕೋರ್ಟ್ ಕೂಡ ಒಪ್ಕೊಂಡಿತ್ತು, ಅವ ಕೋರ್ಟ್ ಅಲ್ಲಿ ಆರ್ಡರ್ ಕೂಡ ಆಗಿತ್ತು ಇದು ಭ್ರಷ್ಟಾಚಾರ ಅಂತ ಅಂದ್ರೂ ನಾವು ಅವ್ರನ್ನೇ ಅಪಾಯಿಂಟ್ ಮಾಡ್ಕೊಂಡ್ವಿ. ಇವತ್ತು ಹಂಗೆ ನಡೆದಿದೆ. ಸುಮ್ನೆ ನಾವೀಗ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಮತ್ತೆರಡು ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗಲ್ಲ, ಇದನ್ನೇ ಹಿಂಗೆ ಅಪಾಯಿಂಟ್ ಮಾಡ್ಕೊಂಡ್ಬಿಡೋಣ ಅನ್ನೋ ರೇಂಜಿಗೆ ಮಾತಾಡ್ತಿರಲ್ಲ. ನಾಚಿಕೆ ಆಗ್ಬೇಕಂಡ್ರೆ ನಿಮ್ಗೆ. ನೀವ್ ಏನ್ ಮೆಸೇಜ್ ಕೊಡ್ತಾ ಇದೀರಾ ರಾಜ್ಯದ ಜನಕ್ಕೆ? ಇದನ್ನ ಟಿವಿಲ್ ಕುತ್ಕೊಂಡು ಎಷ್ಟು ಮಕ್ಳು ನೋಡ್ತಾ ಇರ್ತವೆ, ಚಿಕ್ಕ ಮಕ್ಳು ನೋಡ್ತಿರ್ತವೆ, ಪೇರೆಂಟ್ಸ್ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನ್ ಅನ್ಸುತ್ತೆ? ಮುಂದೆ ಮಕ್ಳು ಓದಿದ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ಸುತ್ತಾ? ದುಡ್ಡಿದ್ರೆ ಎಲ್ಲ, ಆ ಚಿಕ್ಕ ಮಕ್ಳು ಕೂಡ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ದುಡ್ಡಿದ್ರೆ ನಾವೇನ್ ಬೇಕಾದ್ರೂ ಕೊಂಡ್ಕೋಬಹುದು, ಕಷ್ಟಪಟ್ಟು ಓದೋದ್ರಿಂದ ನಮ್ಗೇನು ಸಿಗಲ್ಲ ಅಂತ. ಏನು ಕಷ್ಟಪಟ್ಟು ಓದ್ಬೇಕು? ಫಸ್ಟ್ ಆಫ್ ಆಲ್ ಈ ತರ ಕೋಟಿ ದುಡ್ಡು ಕೊಟ್ಟು ಅಂತ ಸ್ಟೇಟ್ ಲೆವೆಲ್ AC, DYSP, ತಹಶೀಲ್ದಾರ್ ಪೋಸ್ಟ್ಗಳನ್ನ ಕೊಂಡ್ಕೊಳೋದಾದ್ರೆ ಓದೋದೇನಕ್ಕೆ ಓದ್ಬೇಕು? ನಾನು ಒಂದಂತೂ ಹೇಳ್ತೀನಿ, ಏನಿದು ಆಸ್ಪಿರೆಂಟ್ಸ್ ಇದೀರಾ ಅಥವಾ ಮುಂದೆ ನಾನೊಬ್ಬ ಗೌರ್ಮೆಂಟ್ ಅಧಿಕಾರಿ ಆಗ್ಬೇಕು ಅಂತ ಯಾರು ಕನ್ಸಿಟ್ಕೊಂಡಿದ್ದೀರಾ, 2 ವಿಷಯ ತಲೆ ಇಟ್ಕೊಂಡ್ಬಿಡಿ. ಒಂದು, ನಿಮ್ಮ ಹತ್ರ ದುಡ್ಡಿದ್ರೆ ನಿಮ್ಗೂ ಈ ಸೀಟ್ನ ಕೊಂಡ್ಕೋಬಹುದು ನನ್ಗೂನು ಅಂತ ಇದ್ರೆ ಓದಿ. ಇಲ್ಲ, ನಾನು ಎಫರ್ಟ್ ಹಾಕ್ತೀನಿ, ಕಷ್ಟಪಡ್ತೀನಿ, ಮೋಸ ಆದ್ರೆ ಒದ್ದು ಕಿತ್ಕೋತೀನಿ ಅನ್ನೋ ಮೆಂಟಾಲಿಟಿ ನಿಮ್ ತಲೆಯಲ್ಲಿ ಬಂದ್ರೆ ಓದಿ. ಈ 2 ಇಲ್ಲ ಅಂತಂದ್ರೆ ದೇವ್ರಣೆ ಓದ್ಬೇಡಿ. ಯಾವುದೇ ಕಾರಣಕ್ಕೂ ಈ ಪೊಲಿಟಿಷಿಯನ್ಸು, ಈ ಅಧಿಕಾರಿಗಳು ನಿಮ್ಗೆ ಜಾಬ್ ಸಿಗೋದಿಕ್ಕೆ ಬಿಡೋದಿಲ್ಲ. ಬರೀ ಆಸ್ಪಿರೆಂಟ್ಸ್ ಅಂತ ಅಲ್ಲ, ಎಲ್ಲ ಪ್ರತಿಯೊಬ್ಬ ಅಣ್ಣ ತಮ್ಮ, ಎಷ್ಟು ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಈಗ ಓದ್ತಾ ಇದ್ದೀರಾ, ನೀವು ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಏನೇನಕ್ಕೋ ಬಂದ್ ಮಾಡ್ತೀರಾ. ಅಲ್ಲೇನೋ IPL ಆಯ್ತು, IPL ಯಾರೋ ಗೆದ್ರು ಅಂದ್ರೆ ಲಕ್ಷ ಜನ ಸೇರಿ ಸಾಯ್ತೀರಾ. ಗಿಲ್ಲಿ ಬಂದ, ದರ್ಶನ್ ಬಂದ, ಅವ್ರು ಬಂದ, ಈ ಫಿಲಂ ಆಕ್ಟರ್ ಬಂದು, ಯಾರೇ ಬಂದ್ರು ಫುಲ್ ಲಕ್ಷ ಜನ ನಿಂತ್ಕೊಂತೀರಾ. ಏನ್ ಸಿಗುತ್ತೆ ನಿಮ್ಗೆ? ಆಯ್ತು, ಅವ್ರು ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ, ನೀವು ಅವ್ರ ಅಭಿಮಾನಿಗಳು, ಒಳ್ಳೇದು. ಬಟ್ ಇದು ರಾಜ್ಯದ ಸಮಸ್ಯೆ ಕಣ್ರೆ, ರಾಜ್ಯದ ಸ್ಟೂಡೆಂಟ್ ಸಮಸ್ಯೆ, ಬಡ ಮಕ್ಕಳ ಸಮಸ್ಯೆ. ಎಷ್ಟೆಷ್ಟೋ ನಮ್ಗೆ ಇವಾಗ ನೋಡಿದ್ರೆ ಸಂಘಗಳಿದೆ, ರೈತರ ಸಂಘ ಇದೆ. ರೈತರ ಮಕ್ಕಳು AC ಆಗೋದ್ ಬೇಡವಾ? DYSP ಆಗೋದ್ ಬೇಡವಾ? ರೈತರ ಮಕ್ಕಳಾಗೆ ಇರ್ಬೇಕಾ? ಈಗಿರೋ ಸಿಚುವೇಶನ್ ಹಂಗೆ. ಯಾರು ದುಡ್ಡು ಕೊಟ್ಟ ರೈತರ ಮಕ್ಳು ಆಗಕ್ಕಾಗಲ್ಲ, ಇಂಥ ಕೆಲ್ಸಗಳು, ಇಂಥ ಪೋಸ್ಟಿಗೆ ಬರಕ್ಕಾಗಲ್ಲ. ಯಾಕೆ ರೈತರ ಸಂಘಟನೆಗಳು ಸುಮ್ಮನೆ ಇದೀರಾ? ಯಾಕೆ ನೀವು ಇನಿಷಿಯೇಟಿವ್ ತಗೊಂತಾ ಇಲ್ಲ? ಎಲ್ರಿಗೂ ಗೊತ್ತಿದೆ, ಸೆಷನ್ ಅಲ್ಲಿ ಇಷ್ಟು ದೊಡ್ಡ ಡಿಸ್ಕಷನ್ ಆಗಿದೆ, ಇಷ್ಟು ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಿದೆ, ಮಾಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳು ಯಾಕೆ ಮಾಡ್ತಾ ಇಲ್ಲ?
ಯಾವ್ಯಾವ್ದ್ರಲ್ಲೋ ಏನೇನೋ ಆಗತ್ತೆ. ಯಾರು ಈ ಪೊಲಿಟಿಷಿಯನ್ಸ್ ಮಾತುಗಳಿಗೆ ಇಂಥ ವಿಚಾರಗಳಲ್ಲಿ ಅಟ್ಲೀಸ್ಟ್ ಪೊಲಿಟಿಷಿಯನ್ಸ್ ಎಲ್ಲದ್ರಲ್ಲೂ ದುಡ್ಡು ಹೊಡ್ಕೊಂಡು ತಿಂತೀರಾ, ಏನೇನೋ ಮಾಡ್ತೀರಾ. ಇದೊಂದು ವಿಚಾರದಲ್ಲಿ ಕಂಡ್ರೆ ಅವರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬೇಕಿರೋರು. ದುಡ್ಡು ಕೊಟ್ಟು ಲಂಚ ಹೊಡ್ಕೊಂಡು ತಿಂದು ಬಂದ್ ಅಧಿಕಾರಿ ಆದವನ್ಗೆ ಒಬ್ಬ ರೈತ ಹೋಗಿ, ನನ್ನ ಈ ತಹಶೀಲ್ದಾರ್ ಹತ್ರ ಒಬ್ಬ ರೈತ ಹೋಗಿ, ಸ್ವಾಮಿ ನನ್ಗಿಂತ ಕಷ್ಟ ಐತೆ ಅರ್ಥ ಆಗುತ್ತೆ ಅವನಿಗೆ? ಹೆಂಗ್ ಅರ್ಥ ಆಗುತ್ತೆ? ಅವ್ನು ಕಷ್ಟಪಟ್ಟು ಬಂದಿದ್ರಲ್ವ ಅವ್ನಿಗೆ ಅರ್ಥ ಆಗೋದು. ಅವನು ದುಡ್ಡು ಹೊಡ್ಕೊಂಡು ತಿಂದೇ ಬಂದಿರ್ತಾನೆ. ಅವನಿಗೆ ನಿನ್ ಕಷ್ಟ ಬೇಕಾಗಿಲ್ಲ, ಅವನಿಗೆ ಬೇಕಿರೋ ದುಡ್ಡು ಕೊಡು, ದುಡ್ಡಿದ್ರೆ ಮಾಡ್ತೀನಿ ಅಷ್ಟೇ. ಅದನ್ನ ಈ ರೈತ ಪರ ಸಂಘಟನೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಬರೀ ಇದು ಸ್ಟೂಡೆಂಟ್ಸ್ಗೆ ಆಸ್ಪಿರೆಂಟ್ಸ್ಗೆ ಆಗ್ತಿರೋ ಪ್ರಾಬ್ಲಮ್ ಅಲ್ಲ. ಈ ದುಡ್ಡು ಹೊಡ್ಕೊಂಡ್ ತಿಂದು ಬಂದಿರ್ತಾರಲ್ಲ, ಇವರೆಲ್ಲ ನಿಮ್ ದುಡ್ಡನ್ನ ಬಂದು ತಿಂತಾರೆ. ಇಡೀ ರಾಜ್ಯ ಜನದ ದುಡ್ಡನ್ನ ತಿಂತಾರೆ. ನನ್ ಕೇಳಿದ್ರೆ ಇಡೀ ರಾಜ್ಯ, ಇದು ಬರೀ ರೈತ ಸಂಘಟನೆಗಳು, ಸ್ಟೂಡೆಂಟ್ ಅಸೋಸಿಯೇಷನ್ಗಳು ಅಥವಾ ಕನ್ನಡ ಪರ ಸಂಘಟನೆಗಳು, ಇಡೀ ರಾಜ್ಯ ಬಂದಾಗ್ಬೇಕು ಈ ವಿಚಾರವಾಗಿ. ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ ಬಂದಿದೆ. ಅಟ್ಲೀಸ್ಟ್ ಇವತ್ತಿಂದ ಸರಿ ಹೋಗ್ಬೇಕದು. ಯಾವಾಗ ಸರಿ ಮಾಡ್ತೀರಾ? ಆಯ್ತು, ಹಿಂಗೆ ಹೋಗ್ತಾ ಇದ್ರೆ ಏನು? ಎಲ್ಲ ದುಡ್ಡಿಗೆ ಸೇಲ್ ಆಗುತ್ತೆ, ಅವರೇ ಬರ್ತಾರೆ, ಕೊನೆಗೆ ನೀವೇ ದುಡ್ಡು ಕೊಡೋದವರಿಗೆ, ಬೇರೆ ಯಾರು ಕೊಡಲ್ಲ. ಎಷ್ಟೊಂದ್ ಜನ IAS, IPS ಜಡ್ಜ್ಗಳು, ರಿಟೈರ್ಡ್ ಜಡ್ಜ್ಗಳು ಇರ್ತೀರಿ. ನೀವೆಲ್ಲ ಕರಪ್ಷನ್ ಮಾಡ್ದೇನೆ ನನಗೆ ಗೊತ್ತಿದೆ ಎಷ್ಟೋ ಎಕ್ಸಾಂಪಲ್ಸ್. ಅವ್ರು ಕರಪ್ಷನ್ ಮಾಡ್ದೇನೆ ಅವ್ರು ರಿಟೈರ್ಡ್ ಆಗಿ ಅವ್ರು ಇವತ್ತು ಮನೆಗಳಲ್ಲಿ ಇದ್ದಾರೆ. ನೀವು ಹೌದು, ನಿಮ್ ಕಾಲದಲ್ಲಿ ನೀವು ಕರಪ್ಷನ್ ಮಾಡಲಿಲ್ಲ, ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ನೀವು ನಿಯತ್ತ ಕೆಲಸ ಮಾಡಿದ್ರಿ, ಆಯ್ತು. ಇವತ್ತು ನಿಮ್ಮಂತವ್ರು ಇನಿಷಿಯೇಟಿವ್ ತಗೋಬೇಕು ಸರ್. ನೀವು ಇನಿಷಿಯೇಟಿವ್ ತಗೊಳ್ಳ ಯಾರು ತಗೊಂತಾರೆ? ಈ ರಾಜ್ಯನ ಇನ್ಯಾರು ಕಾಪಾಡಕ್ಕಾಗತ್ತೆ? ಈ ಭ್ರಷ್ಟಾಚಾರದ ಅಧಿಕಾರಿಗಳು, ಈ ಭ್ರಷ್ಟಾಚಾರದ ರಾಜಕೀಯ ಪೊಲಿಟಿಷಿಯನ್ಸ್ ಇದಾರಲ್ಲ, ರಾಜ್ಯನ ಕೊಳ್ಳೆ ಹೊಡ್ಕೊಂಡು ತಿಂತಾರೆ. ಅದು ಆಗ್ಬಾರ್ದು. ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದಷ್ಟು ಅಧಿಕಾರಿಗಳಾರು ಎಜುಕೇಟೆಡ್ಸ್ ಇರಬೇಕು, ಒಳ್ಳೊಳ್ಳೆ ಡಿಸಿಷನ್ ತಗೊಳ್ಳೋ ಅಂತ ಅಧಿಕಾರಿಗಳು ಇರಬೇಕು. ಅಂತಂದ್ರೆ ಈ ಕಷ್ಟಪಟ್ಟು ಓದಿರೋ ಮಕ್ಕಳನ್ನ ಏನಾದ್ರೂ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸಿ. ಇಲ್ಲ ಅಂತಂದ್ರೆ ಇಷ್ಟೇ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ಬಡವರಾಗೇ ಇರ್ತೀರಾ, ಶ್ರೀಮಂತರಾಗೇ ಇರ್ತೀರಾ. ಯಾರು ಉದ್ಧಾರ ಆಗಕ್ಕಾಗಲ್ಲ. ಈ ಪೊಲಿಟಿಷಿಯನ್ಸ್ ಮಕ್ಕಳು ಮಾತ್ರ ಉದ್ಧಾರ ಆಗ್ತಾರೆ. ನೀವೇನೊಂದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇರ್ತೀರಾ, ಇದು ನೀವೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿರೋ ಅಂತ ಸ್ಟೂಡೆಂಟ್ಸ್ಗಳೇ, ಆಸ್ಪಿರೆಂಟ್ಸ್ ಒಂದು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರ್ತೀರಾ. ನೀವೆಲ್ಲ ಓದಿರ್ತೀರಲ್ವಾ, ಹಿಸ್ಟ್ರಿ ಓದಿರ್ತೀರಾ, ನಿಮ್ಗೆ ಗೊತ್ತು ನ್ಯಾಯ ಹೆಂಗ್ ಸಿಗುತ್ತೆ ಅಂತ. ಆ ಥರ ನ್ಯಾಯ ಇಸ್ಕೋಬೇಕು. ಸುಮ್ಮನೆ ನೀವು ಹೋಗಿ ಒಂದಿನ ನಿಂತ್ಕೊಂಡು ಆಕ್ಷನ್ಗೆ ಇವ್ರು ಕೊಡಲ್ಲ. ನಿಮ್ಗೆ ಏನು ಕೊಟ್ಟರು, ಇಷ್ಟು ದಿನ ಮಾಡಿದ್ದಕ್ಕೆ ಏನಾದ್ರು ಮಾಡಿದ್ರ? ನಿಮಗೆ ಮಾಡಲ್ಲ. ನೀವು ಮನ್ಸು ಮಾಡಿ ಪ್ರತಿಯೊಬ್ಬರು ಒಂದಾಗಿ 24 ಗಂಟೆಲಿ ನಿಮಗೆ ಬೇಕಿರೋ ನ್ಯಾಯ ನಿಮ್ಗೆ ಸಿಗುತ್ತೆ. ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಬರೀ ಸ್ಟೂಡೆಂಟ್ಸು, ಆಸ್ಪಿರೆಂಟ್ಸ್ ಅಂತ ಮಾತ್ರ ಬಿಟ್ರೆ ಇದು ಆಗ ಅಂತ ಕೆಲಸ ಅಲ್ಲ. ಯಾಕಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥವ್ರು ದೊಡ್ಡವರು. ಯಾವ ಕ್ಷಣಕ್ಕೆ ಬೇಕಾದ್ರೂ ಆಗತ್ತೆ. ಈಗ ಯಾವುದೋ 2 ಎಲೆಕ್ಷನ್ ಇದೆ ಕರ್ನಾಟಕದಲ್ಲಿ, ಗಂಟೆಗೆ ಡಿಸಿಷನ್ ತಗೊಂತೀರಾ, ಗಂಟೆಗೂ ಏನ್ ಮಾಡ್ಬೇಕು, ರಾತ್ರಿ ಆಗಲೂ ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಯಾರನ್ನ ಹಾಳು ಮಾಡ್ಬೇಕು, ಯಾರನ್ನ ಉದ್ಧಾರ ಮಾಡ್ಬೇಕು, ಯಾರನ್ನ ಗೆಲ್ಸ್ಬೇಕು, ಡಿಸಿಷನ್ಗಳು ಅಷ್ಟು ಫಾಸ್ಟ್ ಆಗಿ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ನಮಗೆ ಜಾಬ್ ಕಾಲ್ ಮಾಡಿ ಅಂತಂದ್ರೆ ವರ್ಷಗಳ ಗಟ್ಟಲೆ ಟೈಮ್ ತಗೊಂತೀರಾ. ಏನ್ KPSC ಕ್ಲೋಸ್ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? CBI ಕೊಡ್ಬೋದಿತ್ತು, ಯಾಕೆ ಕೊಡಲ್ಲ? ಯಾಕೆಂದ್ರೆ ಎಲ್ಲ ನೀವು ಇನ್ವಾಲ್ವ್ ಆಗಿದ್ದೀರಾ. ನಿಮ್ಮ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ನೀವು ಯಾವ್ದು ಮಾಡಕ್ ರೆಡಿ ಇಲ್ಲ. ನಾನು ಇನ್ನೊಂದು ಮೀಡಿಯಾದವರು ಈ ಸತಿ ತುಂಬಾ ಸ್ಟೂಡೆಂಟ್ಸ್ ಜೊತೆ ನಿಂತರು. ನಿಮಗೆ ಕೇಳ್ಕೊಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ಒಂದು ನ್ಯಾಯ, ಒಂದು ಎಂಡ್ ಸಿಗೋವರೆಗೂ ಬಿಡಬೇಡಿ. ಇದನ್ನ ನೀವೊಬ್ರೆ ನಿಮ್ ಕೈಲಿ ಏನ್ ಬೇಕಾದ್ರೂ ಮಾಡಕ್ಕಾಗತ್ತೆ ಅಂತ ಇದ್ರೆ ಅದು ನೀವು ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸ್ಬೋದು. ಈ ಸ್ಟೂಡೆಂಟ್ಸ್ ಹೋರಾಟ ಮಾಡ್ಬೋದು, ಅದ್ರ ಜೊತೆಗೆ ನೀವು ನಿಲ್ಲಿ ದಯವಿಟ್ಟು ಅಂತ ನಾನು ಕೇಳ್ಬೋದು. ರೀ ಸಿದ್ದರಾಮಯ್ಯನವರೇ, ರಾಜ್ಯದ ಮರ್ಯಾದಿನ ಹರಾಜಾಗ್ತಿದ್ರ ಕಣ್ರಿ. ಯಾವ್ಯಾವ್ದ್ರಲ್ಲೋ ರಾಜಕೀಯ ವ್ಯಕ್ತಿಗಳು ನೀವೆಲ್ಲ ಒಡಕಂತ ತಿನ್ನೋದನ್ನ ನಾವು ಕೇಳಿದೀವಿ. ಅಟ್ಲೀಸ್ಟ್ ಇದೊಂದು ವಿಚಾರ, ಸ್ಟೂಡೆಂಟ್ಸು 5 ವರ್ಷ 6 ವರ್ಷ ಕಷ್ಟಪಟ್ಟು ಓದಿರ್ತವೆ, ಚಿಕ್ಕ ಮಕ್ಕಳಿಂದ ಆಸೆ ಇಟ್ಟಿರ್ತವೆ, ನಾನೊಬ್ಬ ಇಂಥ ಅಧಿಕಾರಿ ಆಗಿರ್ಬೇಕು ಅಂತ ಅವತ್ತಿಂದ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮ ಆಸೆ ಇಟ್ಕೊಂಡಿರ್ತಾರೆ, ಅವ್ರ ನೆಂಟರುಗಳು ಆಸೆ ಇಟ್ಕೊಂಡಿರ್ತಾರೆ. ಎಲ್ಲರ ಆಸೆ ಮೇಲೆ ಹೊಡಿತಾ ಇದ್ದೀರಾ, ಲಕ್ಷಾಂತರ ಜೀವಗಳ ಮೇಲೆ ಹೊಡಿತಾ ಇದ್ದೀರಾ ನೀವು. ನಿಮ್ಮ ದುಡ್ಡು, ನಿಮ್ಮ ದುರಾಸೆ, ನಿಮ್ಮ ಭ್ರಷ್ಟಾಚಾರದ ತೆವಲಿಗೆ ಮಕ್ಕಳ ಜೀವನ ಹಾಳು ಮಾಡಿ ಇಕ್ತಾ ಇದ್ದೀರಾ. ಏನೋ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಎಲ್ಲರೂ ಒಂದಾದ್ರೆ ಮಾತ್ರ ಗ್ಯಾರಂಟಿ ಈ ಭ್ರಷ್ಟಾಚಾರನ ನಿಲ್ಲಿಸ್ಬೋದು. ಇಷ್ಟು ದಿನ ಆಗೋಗಿರೋದು ಆಗೋಗಿದೆ, ಇವತ್ತಿಗೆ ನಿಲ್ಲಿಸಿ ಆಗಿರೋ ಈ
ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಸಿ ಎಕ್ಸಾಮ್ನ ಒಬ್ಬ ಒಳ್ಳೆ ನಾನ್ ಕರಪ್ಟ್ ಆಫೀಸರ್ನ ಅಪಾಯಿಂಟ್ ಮಾಡಿ, ಯಾರು ರಿಟೈರ್ಡ್ ಜಡ್ಜ್ನ ಅಪಾಯಿಂಟ್ ಮಾಡಿ ಅವ್ರ ಸೂಪರ್ವಿಷನಲ್ಲಿ ಎಕ್ಸಾಮ್ಸ್ ನಡೆಸಿ, ಮುಂದೆ ಇನ್ಯಾವತ್ತೂ ಭ್ರಷ್ಟಾಚಾರ ಆಗದೇ ಇರೋ ಥರ ನೋಡ್ಕೊಂಡ್ರೆ ನಿಮಗೂ ಮರ್ಯಾದೆ ಬರುತ್ತೆ, ರಾಜ್ಯಕ್ಕೂ ಮರ್ಯಾದೆ ಬರುತ್ತೆ. ಥ್ಯಾಂಕ್ ಯು.